ಥರ ಗಲಾಟೆ ಮಾಡ್ತಿದ್ದಾರೆ ನೋಡಿ ಅವ್ರ ಅಣ್ಣನ ಹತ್ರ. ನನ್ನ ಮಗನ ಸ್ಕೂಲ್ ಅಡ್ಮಿಷನ್ಗೋಸ್ಕರ ಆಚೆ ಹೋಗಿದ್ದೆ, ಇವಾಗ ಬಂದು ಲಂಚ್ ರೆಡಿ ಮಾಡ್ತಾಯಿದ್ದೀನಿ. ಮಮ್ಮಿ ಅಶೋಕ್ ತಿನ್ನೋದು ಮಾಡಿಕೊಡಿ. ಕ್ವಿಕ್ಕಾಗಿ ಮಾಡಬೇಕು ಅಂದರೆ ರೈಸ್ ಜೊತೆಗೆ ಆನಿಯನ್ ಗಾರ್ಲಿಕ್ ಗೊಜ್ಜು ಮಾಡ್ತೀನಿ. ಮಮ್ಮಿ ಆನಿಯನ್ ಗಾರ್ಲಿಕ್ ಗೊಜ್ಜಾ? ಅದೇನು ಮಾಡು? ಅದೆಲ್ಲ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ನಮ್ಗೆ ಮಾಡಿಡ್ತಿದ್ರು. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ, ಆಯಿತಾ? ಬಾ ಆನಿಯನ್ ತೊಗೊಂಡಿದ್ದೀನಿ, ಗಾರ್ಲಿಕ್, ಕೊತ್ತಂಬರಿ ಸೊಪ್ಪು, ಚಿಲ್ಲಿ, ಆನಿಯನ್ ಹಸಿಮೆಣ್ಸಿನ್ಕಾಯಿನ ಕುಯ್ಕೊಂಡ್ಬಿಟ್ಟು ಗಾರ್ಲಿಕ್ದು ಸಿಪ್ಪೆ ಬಿಡಿಸ್ಕೊಂಡಿದ್ದೀನಿ. ಕೊತ್ತಂಬರಿನ ಸ್ವಲ್ಪ ಸಣ್ಣದಾಗಿ ಕುಯ್ಕೊಂಡಿದ್ದೀನಿ. ಮಮ್ಮಿ ಇದನ್ನು ಮಿಕ್ಸಿಗೆ ಹಾಕ್ಬೋದಲ್ಲ ಮಮ್ಮಿ? ಇದನ್ನು ಈ ಥರ ಆ್ಯಕ್ಚುಲಿ ಕಲ್ಲಲ್ಲಿ ಕುಟ್ಟಿ ಮಾಡೋ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ಹೌದಾ? ಸರಿ ಆಯಿತು. ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ, ಉಪ್ಪು, ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಮತ್ತೆ ಅರಿಶಿನ. ನೋಡಿ ನನ್ನ ಮಗ ಕಲ್ಲಲ್ಲಿ ನೀಟಾಗಿ ಪೇಸ್ಟ್ ಮಾಡಿಕೊಡ್ತೀನಿ ಅಂತ ಹೇಳಿ ಪೇಸ್ಟ್ ಮಾಡ್ತಿದ್ದಾನೆ. ಯಾಕೆ ಹೇಳಿ? ಮಿಕ್ಸಿದಲ್ಲಿ ಹಾಕಿದ್ರೆ ಟೇಸ್ಟ್ ಬರಲ್ಲ ಅಂತ, ಅದಕ್ಕೆ ನಾನು ಇದರಲ್ಲಿ ಕೊಡ್ತಿರೋದು. ಊಟ ಮಾಡೋದು ಅಭ್ಯಾಸ ನಿಮಗೂ ಆಗಬೇಕಲ್ವಾ? ಮಾಡಿ ಮಾಡಿ ಬೇಗ ಬೇಗ ಅಡುಗೆ ಮಾಡಿಕೊಡಿ ಅಂತೀರಲ್ವಾ, ಅದಕ್ಕೆ ಇವತ್ತು. ಮಮ್ಮಿ ಸಾಕು, ತುಂಬ ಆಯಿತು. ಆಯಿತಾ? ನೋಡ್ತೀನಿ ರೀ ಪೇಸ್ಟ್ ಆಯಿತಾ ಅಂತ. ನೋಡಿ ಇಷ್ಟು ಮಟ್ಟಕ್ಕೆ ಪೇಸ್ಟ್ ಮಾಡಿದ್ದಾನೆ. ನೀಟಾಗಿ ಪೇಸ್ಟ್ ಮಾಡ್ಕೊಂಡು ಆಯಿತು. ಈಗ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಬಾಣಲೆ ಇಟ್ಟಿದ್ದಾರೆ, ಅದಕ್ಕೆ ಎಣ್ಣೆ ಹಾಕ್ತಾರೆ. ಈಗ ಗೈಸ್ ಇವಾಗ ಸಾಸಿವೆ ಹಾಕ್ತಿದ್ದಾರೆ ನೋಡಿ. ಇದೆಲ್ಲ ನೀನು ಕಲಿಬೇಕು ಅಂತ ನಿನ್ನ ನಿಲ್ಲಿಸಿ ಮಾಡಿಸ್ತಾ ಇರೋದು. ಎಗ್ರದ್ ಗೈಸ್ ಇದು ಮೇಲ್ಮೇಲೆ. ಕರ್ಬೇ ಸೊಪ್ಪು ಹಾಕಾದ್ಮೇಲಂತೂ ಅಷ್ಟೇ, ಎಲ್ಲ ಕೈ ಮೇಲೆ ಬರುತ್ತೆ ಎಣ್ಣೆ ಎಲ್ಲ. ಗೈಸ್ ಇವಾಗ ಕಡಲೆಬೇಳೆ ಹಾಕ್ತಿದ್ದಾರೆ ನೋಡಿ. 2 ಸ್ಪೂನಷ್ಟು ಕಡಲೆಬೇಳೆ ಹಾಕ್ತೀನಿ. 2.5 ಹಾಕ್ತಿದ್ದೀರಲ್ಲ? ಆಯ್ತು, ಅದು ಚಿಕ್ಕ ಸ್ಪೂನ್ ಅಲ್ವಾ, ಅದಕ್ಕೆ. ಕರ್ಬೇ ಸೊಪ್ಪು ಹಾಕ್ತಿದ್ದಾರೆ ನೋಡಿ ಗೈಸ್. ಈಗ ಇವಾಗ ಈರುಳ್ಳಿ ಹಾಕ್ತಾರೆ. ಮುಗೀತಾ ಮಮ್ಮಿ ಒಗ್ಗರಣೆ? ಸ್ವಲ್ಪ ಇದು ಫ್ರೈ ಮಾಡಬೇಕಲ್ವ ಈರುಳ್ಳಿನ. ಇದಕ್ಕೆ ತುಪ್ಪ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಗೊಜ್ಜು ಹೇಗಿದೆ ಅಂತ ತಿಂದ್ಬಿಟ್ಟು ಟೇಸ್ಟ್ ಹೇಳಿ. ಸಕ್ಕತ್ತಾಗಿದೆ, ಒಂದ್ಸಲ ಟ್ರೈ ಮಾಡೇ ಮಾಡ್ಬೇಕು ಇದನ್ನ. ನನ್ನ ಮಗ ಅಂತೂ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತಿದ್ದಾನೆ. ಇದು ಖಾರವಾಗಿ ಚೆನ್ನಾಗಿರುತ್ತೆ ಗೈಸ್. ಅರ್ಜೆಂಟ್ಗೆ ಈ ಥರ ಗೊಜ್ಜನ್ನೆಲ್ಲ ಮಾಡ್ಬೋದು. ನನಗೆ ಈ ಥರ ಸುಮಾರು ರೆಸಿಪಿಗಳು ಗೊತ್ತು. ನೆಕ್ಸ್ಟ್ ಟೈಮ್ ಒಂದೊಂದೇ ಮಾಡಿ ವಿಡಿಯೋದಲ್ಲಿ ಹಾಕ್ತೀನಿ. ಓಕೆ, ಬಾಯ್.